ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ಬಂದು ಟ್ಯೂಸ್ಡೇ ಆಫ್ಟರ್ನೂನಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಟ್ಯೂಸ್ಡೇಸ್ ಯೂಶ್ವಲಿ ನಾವು ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋದು ಎಲ್ಲ ಇರುತ್ತೆ. ಹೋಗಿ ಬರೋ ಕೆಲಸ ಎಲ್ಲ ಮಾಡ್ಕೋತೀವಿ. ಅದಾದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಆಕಾಂಕ್ಷೆಗೆ 2 ಡೇಸು ರಜೆ ಕೊಟ್ಟಿದ್ದಾರೆ ಸ್ಕೂಲಿಗೆ. ಟೀಚರ್ಸ್ಗೇನೋ ಟ್ರೈನಿಂಗ್ ಇದೆ ಅಂತ ಹೇಳಿ ಟ್ಯೂಸ್ಡೇ ಆ್ಯಂಡ್ ವೆಡ್ನೆಸ್ಡೇ 2 ದಿನ ರಜೆ. ಸೊ ಅಮ್ಮ ಮಟನ್ ತೊಗೊಬರೋಣ ಅಂತ ಹೇಳಿದ್ರು. ಸರಿ ಹೋಗಿ ಬರೋಣ ಅಂತ ಹೇಳಿ ಹೋಗೋಣ ಅಂತ ನಾನು ರೆಡಿ ಆಗ್ತಿದ್ದೆ. ಆಗ್ತಾನೆ ಬ್ರೇಕ್ಫಾಸ್ಟ್ ಮಾಡಿದ್ದೆ. ಸೊ ಟ್ಯಾಬ್ಲೆಟ್ಸ್ ಹಾಕ್ಕೋತಾ ಇದ್ದೀನಿ. ಯಾವ ಟ್ಯಾಬ್ಲೆಟ್ಸ್ ಅಂತ ಅಂದ್ಕೊಂಡ್ರೆ ಮೈಗ್ರೇನು. ನನಗೆ ನನ್ನ ಬಗ್ಗೆ ಗೊತ್ತಿರೋರಿಗೆ, ನನ್ನ ಸುತ್ತ ಇರೋರಿಗೆ ಗೊತ್ತಿರುತ್ತೆ. ನನಗೆ ಮೈಗ್ರೇನ್ ಅವಾಗವಾಗ ಬರ್ತಾನೆ ಇರುತ್ತೆ. ಸೊ ದಿಸ್ ಈಸ್ ದ 3rd ಟೈಮ್. ಕಾಲೇಜ್ ಡೇಸಲ್ಲಿತ್ತು ಆ್ಯಂಡ್ ಮದುವೆ ಆದಮೇಲೆ ಆಕಾಂಕ್ಷೆ ಹುಟ್ಟಿದ ಮೇಲೆ ಒಂದು ಸರ್ತಿ ಆಗಿತ್ತು ಆಫ್ಟರ್ ಡೆಲಿವರಿ. ಆ್ಯಂಡ್ ಈಗ ಮತ್ತೆ ಒಂದು ಸತಿ ಶುರುವಾಗಿದೆ. ಸೊ ಯೂಶ್ವಲಿ ನಾನು ಆಯುರ್ವೇದಿಕಲ್ಲಿ ಟ್ರೀಟ್ಮೆಂಟ್ ತೊಗೋತೀನಿ. ಅದಕ್ಕೆ ಒಂದು ಸತಿ ತೊಗೊಂಡ್ಮೇಲೆ ನನಗೆ ಮಿನಿಮಮ್ 3 to 4 ಇಯರ್ಸ್ ಏನೂ ಪ್ರಾಬ್ಲಮ್ ಇರೋದಿಲ್ಲ. ಅದಕ್ಕೆ ರೀಸನ್ ಏನು ಅಂತ ಅಂದರೆ ನನ್ನ ಬಾಡಿ ಇರೋದೇ ಆ ಥರ ಅಂತ ಹೇಳ್ತಾರೆ. ಡಾಕ್ಟರ್ಸ್ ಆ ಥರ ಹೇಳ್ತಾರೆ. ಅಂದರೆ ಯೂಶ್ವಲಿ ನನಗೆ ಹೀಟ್ ಜಾಸ್ತಿ ಅಂತ ಹೇಳ್ತಾರೆ, ಪಿತ್ತ ಜಾಸ್ತಿ ಅಂತ ಅಂತಾರೆ. ಆಯುರ್ವೇದಿಕಲ್ಲಿ ಪಿತ್ತ, ಕಫ ಆ ಥರ 3 ದೋಷಗಳು ಅಂತ ಅವರು ಹೇಳ್ತಾರೆ. ಅದರಲ್ಲಿ ನನಗೆ ಜಾಸ್ತಿ ಹೀಟ್ ಬಾಡಿ ಅಂತ ಅಂತಾರೆ. ಹೀಟ್ ಬಾಡಿ ಇರೋರಿಗೆ ಯೂಶ್ವಲಿ ಆ ಥರ ಮೈಗ್ರೇನ್ ಅಟ್ಯಾಕ್ಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ಸ್ಟ್ರೆಸ್ಸು, ಸರಿಯಾಗಿ ನಿದ್ದೆ ಮಾಡ್ತಿರೋದು ಅದೆಲ್ಲನೂ ಸೇರಿಕೊಳ್ಳುತ್ತೆ. ಸೊ ನಾವಿಲ್ಲಿ ಮಟನ್ ಮಾರ್ಕೆಟಿಗೆ ಬಂದಿದ್ದೀವಿ. ನಾವು ಯಾವಾಗಲೂ ಇಲ್ಲಿ ಸಂತೆ ಮಾರ್ಕೆಟ್ ಇದೆಯಲ್ವ, ಅಲ್ಲೇ ತೊಗೊಳ್ಳೋದು ಮಟನ್ನು. ಅಪ್ಪ ಯಾವಾಗಲೂ ಅದೇ ಅಂಗಡಿಯಲ್ಲೇ ತೊಗೋತಾರೆ. ಸೊ ಅಲ್ಲೇ ತೊಗೋತಾ ಇದ್ದೀವಿ. ನಾನು ಮೊದಲೇ ಕಾಲ್ ಮಾಡಿ ಅವ್ರಿಗೆ ವಿಚಾರಿಸಿದ್ದೆ, ಈ ಥರ ತಲೆಕಾಲು ಬೇಕಿತ್ತು ಅಂತ. ಇದೇ ಬನ್ನಿ ಅಂತ ಹೇಳಿದರು. ಸೊ ಹೋಗಿ ಕಟ್ ಮಾಡಿಸಿ ನಮ್ಮಮ್ಮ ಮತ್ತೆ ತೂಕ ಹಾಕಿಸ್ತಾ ಇದ್ದಾರೆ. ಅದನ್ನು ಹಾಕಿಸಿ ತೊಗೊಬರ್ತಾಯಿದ್ದೀವಿ. ಆಕಾಂಕ್ಷ ಅಲ್ಲಿ ಕೋಳಿಗಳು ನೋಡಿ ನನ್ನ ಕರೀತಾ ಇದ್ದಾಳೆ, ಬಾ ಅಮ್ಮ ಆಟಾಡೋಣ, ಅದ್ರ ಜೊತೆ ಮಾತಾಡೋಣ ಬಾ ಬಾ ಅಂತ. ಅಲ್ಲೆಲ್ಲ ನಾಯಿ ಮೇಳ್ಕೊಂಡಿರೋದ್ರಿಂದ ಅವಳಿಗೆ ಭಯ ಹೋಗೋದಕ್ಕೆ. ಸೊ ನನ್ನನ್ನೇ ಬಾ ಬಾ ಅಂತ ಕರೀತಾ ಇದ್ದಾಳೆ. ಸೊ ಅದೆಲ್ಲ ತೊಗೊಂಡು ಮತ್ತೆ ಮನೆಗೆ ವಾಪಸ್ ಬರ್ತಾಯಿದ್ದೀವಿ. ವೆಜಿಟೇರಿಯನ್ ಅವ್ರು ಯಾರೇ ನನ್ನ ವೀಡಿಯೋಸ್ ನೋಡ್ತಾಯಿದ್ರು, ಪ್ಲೀಸ್ ಡೋಂಟ್ ಮೈಂಡ್. ನಾವು ಪ್ಯೂರ್ ನಾನ್ ವೆಜ್ ತಿನ್ನೋರಾಗಿರೋದ್ರಿಂದ ಸ್ವಲ್ಪ ಈ ನಾನ್ ವೆಜ್ ಕಂಟೆಂಟ್ ಬಂದೇ ಬರುತ್ತೆ. ಬಟ್ ಇಟ್ ಡಸಂಟ್ ಮೀನ್ ದಟ್ ನಾನು ಕೇಕ್ಸು ಎಗ್ಲೆಸ್ ಕೇಕ್ಸೇ ಮಾಡೋದು ನಾನು. ಕೆಲವ್ರಿಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ ನನ್ನ ಕಸ್ಟಮರ್ಸ್ಗೆಲ್ಲನೂ ನಾನು ನಾನ್ ವೆಜಿಟೇರಿಯನ್ ಅಂತ ಹೇಳಿ. ಐ ಆಮ್ ಎ ಪ್ಯೂರ್ ನಾನ್ ವೆಜಿಟೇರಿಯನ್. ಬಟ್ ನಾನು ಕಲ್ತಿರೋ ಬೇಕಿಂಗ್ ಬಂದು ಇಟ್ ಈಸ್ ಅ ಪ್ಯೂರ್ ಎಗ್ಲೆಸ್ ಬೇಕಿಂಗ್. ಸೊ ನಾನು ನಾನ್ ವೆಜಿಟೇರಿಯನ್ ಆಗಿರೋದ್ರಿಂದ ಕೇಕ್ಸ್ ಇವ್ರು ಎಗ್ ಯೂಸ್ ಮಾಡ್ತಾರೇನೋ ಅಂತೆಲ್ಲ ಅಂದ್ಕೋಬೇಡಿ. ಪರ್ಸ್ನಲಿ ನನಗೇ ಎಗ್ ಹಾಕಿರೋ ಕೇಕ್ಸ್ ಇಷ್ಟ ಆಗೋದಿಲ್ಲ. ಸೊ ಐ ಹ್ಯಾವಂಟ್ ಲರ್ನ್ ದಟ್ ರೆಸಿಪಿ ಆಲ್ಸೋ. ನಂಗೆ ರೆಸಿಪಿ ಸಹ ಗೊತ್ತಿಲ್ಲ ಯಾವ ಥರ ಮಾಡಬೇಕು ಅಂತ. ಸೊ ಇದು ಆ ಪಾರ್ಟ್ ಆಫ್ ಕ್ಲಾರಿಟಿ, ಬಿಕಾಸ್ ತುಂಬ ಜನಕ್ಕೆ ಆ ಕನ್ಫ್ಯೂಷನ್ ಇದೆ ಅದರಿಂದ. ಆಮೇಲೆ ಮನೆಗೆ ಬಂದು ಆ್ಯಕ್ಚುಲಿ ಅಮ್ಮ ಅವತ್ತು ದೇವಸ್ಥಾನಕ್ಕೆ ಹೋಗಿದ್ದರಿಂದ ಅವತ್ತು ಅವ್ರು ನಾನ್ ವೆಜ್ ತಿಂತಿರಲಿಲ್ಲ. ಅಪ್ಪಗೆ ಅಂತ ಹೇಳಿ ಪರ್ಟಿಕ್ಯುಲರಾಗಿ ಮಾಡಿದ್ದು. ಅಪ್ಪಂಗೆ ಆ್ಯಕ್ಚುಲಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು ಫ್ರಮ್ ಲಾಸ್ಟ್ 1 ಇಯರ್. ಸಿಕ್ಕಾಪಟ್ಟೆ ಅದರಲ್ಲೆಲ್ಲ ಸಫರ್ ಆಗಿದ್ದಾರೆ. ಸೊ ಅವ್ರಿಗೆ ಸ್ವಲ್ಪ ಸ್ಟ್ರೆಂತ್ ಇರುತ್ತೆ ಅಂತ ಹೇಳಿ ಆವಾಗವಾಗ ತಲೆ ಕಾಲು ತೊಗೊಬಂದು ಮಾಡ್ತಾಯಿರ್ತೀವಿ. ಸೊ ನಾನೇ ಅವ್ರು ಮುಟ್ಟಲ್ಲ ಅವತ್ತು, ಅಮ್ಮ ಟ್ಯೂಸ್ಡೇ ಆಗಿದ್ದರಿಂದ ಟೆಂಪಲ್ ಹೋಗಿದ್ದರಿಂದ. ಸೊ ನಾನೇ ಅದನ್ನು ವಾಶ್ ಮಾಡಿ ಬೇಯಿಸಮ್ಮ ಅಂತ ಹೇಳಿದರು. ಸೊ ಬೇಯಿಸೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಅರಿಶಿನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ತೊಳೆದು ಮತ್ತು ಅರಿಶಿನ ಉಪ್ಪು ಹಾಕಿ ಕುಕ್ಕರಲ್ಲಿ ಕ್ಲೋಸ್ ಮಾಡಿ ಅದನ್ನ ಬೇಯಿಸೋದಕ್ಕೆ ಇಡ್ತಾಯಿದ್ದೀನಿ. ಸೊ ಅದರಲ್ಲಿ ಯೂಶ್ವಲಿ ಗೊತ್ತಿರುತ್ತೆ ಅಲ್ವ, ತಲೆ ಮತ್ತು ಕಾಲು ತೊಗೊಂಡು ಅದ್ರಲ್ಲಿ ಬ್ರೈನ್ ಇರುತ್ತೆ. ಬ್ರೈನ್ ಬೇಕು ಅಂದರೆ ನಾವು ತೊಗೋಬೋದು, ಇಲ್ಲಾಂದರೆ ಬೇಡ ಅಂದರೆ ಅವ್ರು ತೊಗೋತಾರೆ. ನನಗೆ ಚಿಕ್ಕವಾಗಲಿಂದ ತಿಂದ ಅಭ್ಯಾಸ. ಸೊ ನಾವು ಮಾಡ್ಕೋತೀವಿ ಅದನ್ನು, ನಾನೇನು ಬೇಡ ಅಂತ ಹೇಳೋದಿಲ್ಲ. ಸೊ ಅದಾದಮೇಲೆ ಆಕಾಂಕ್ಷ ಹೇಗೆ ಅಂತ ಅಂದರೆ, ಈಗ ಬುದ್ಧಿ ಬರ್ತಾ ಬರ್ತಾ ನಾನು ನೇಲ್ ಪಾಲಿಶ್ ಚೇಂಜ್ ಮಾಡಿಕೊಂಡ್ರೆ ವಿತಿನ್ ಆ ದಿನ ಅವಳು ಸ್ಕೂಲ್ಗೆ ಹೋಗಿದ್ದಾಗ ಯಾವಾಗಾದರೂ ಚೇಂಜ್ ಮಾಡಿರ್ತೀನಿ. ಅದು ನೋಡಿರ್ತಾಳೆ ಅವಳು ಅಲ್ಲಿಂದ ಬಂದಮೇಲೆ. ಅದು ನೋಟಿಸ್ ಮಾಡ್ತಾಳೆ. ಆವಾಗ ಅದೇ ಕಲರ್ ಅವಳಿಗೂ ಸಹ ಹಾಕಬೇಕು. ಸೊ ಅದನ್ನು ಹಾಕಮ್ಮ ಅಂತ ಮರ್ತೋಗದೆ ನೆನ್ಪಿಟ್ಕೊಂಡು ಹಾಕಿಸ್ಕೋತಾ ಇದ್ದಾಳೆ. ಸೊ ಬ್ರೈನ್ ಫ್ರೈ ಸ್ವಲ್ಪ ಮಾಡ್ಕೊಳ್ಳೋಣ ಮಧ್ಯಾಹ್ನಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೋತಿದ್ದೆ. ನಾನು ಆಲ್ರೆಡಿ ಅವತ್ತು ಬೆಳಗ್ಗೆನೇ ಯೂಶ್ವಲಿ ನನ್ನ ರೊಟೀನ್ ಏನು ಅಂತ ಅಂದರೆ, ಬೆಳಗ್ಗೆ 5 o'clockಗೆ ಎದ್ದೇಳ್ತೀನಿ. ಅಪ್ಪ 7-7:30ಗೆಲ್ಲ ಹೊರಡ್ತಾರೆ ಕೆಲಸಕ್ಕೆ. ಸೊ 7:30 ಒಳಗಡೆ ಬ್ರೇಕ್ಫಾಸ್ಟ್ ಅಡುಗೆ ಎಲ್ಲ ಮಾಡಿಬಿಟ್ಟಿರ್ತೀನಿ. ಅವತ್ತು ಬಸ್ಸಾರು ಮಾಡಿದ್ದೆ, ಬಸ್ಸಾರು ಪಲ್ಯ ಎಲ್ಲ ಇತ್ತು. ಸೊ ಬ್ರೈನ್ ಒಂದಿತ್ತಲ್ಲ, ಅದೊಂದು ಮಾಡ್ಕೊಳ್ಳೋಣ ಅಂತ ಹೇಳಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಾನು ತುಂಬ ಸಿಂಪಲ್ಲಾಗಿ ಮಾಡ್ತೀನಿ ಬ್ರೈನ್ ಫ್ರೈ. ರೆಸಿಪಿ ಎಲ್ಲ ಏನೂ ತೋರಿಸ್ತಾ ಇಲ್ಲ, ಜಸ್ಟ್ ಅದನ್ನು ಶೂಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ.
ನನಗೆ ಮುಂಚೆ ಎಲ್ಲ ಕಾಲೇಜ್ ಡೇಸಲ್ಲಿ ಆಗ್ಬೋದು, ಸ್ಕೂಲಲ್ಲಿ ಓದಬೇಕಾದ್ರೆ ಆಗ್ಬೋದು, ಮನೇಲಿ ಇರೋದಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ ನನಗೆ. ಐ ಮೀನ್ ಹಾಲಿಡೇಸ್ ಬಂತು ಅಂದ್ರೂ ಅಷ್ಟೇ ನನಗೆ, ಐ ಮೀನ್ ನಾನು ಒಬ್ಬಳೇ ಆಗಿರೋದ್ರಿಂದ ನನಗೆ ಯಾವ ಸಿಬ್ಲಿಂಗ್ಸ್ ಆಗಲಿ ಇಲ್ಲ. ಆ್ಯಂಡ್ ಅಮ್ಮನೂ ಅಷ್ಟೇ ಯಾರ ಮನೆಗೂ ಕಳಿಸ್ತಾ ಇರಲಿಲ್ಲ, ಫ್ರೆಂಡ್ಸ್ ಮನೆಗಾಗ್ಬೋದು, ಅವರೇ ಬಂದು ನಮ್ಮ ಮನೇಲಿ ಆಟ ಆಡ್ಕೊಳ್ಳಾಗಿದ್ದರೆ ಓಕೆ. ಚಿಕ್ಕವಾಗ್ಲಿಂದ ಅದೇ ಥರ ಬೆಳೆದ್ಬಿಟ್ಟಿದ್ದೀನಿ. ಸೊ ಹೇಗಾಗ್ತಿತ್ತು ಅಂದರೆ ಮನೇಲಿ ಇರೋಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಮನೇಲಿ ಬೋರ್ 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 ಸಿಕ್ಕಾಪಟ್ಟೆ ಬೋರ್ ಆಗ್ತಾಯಿತ್ತು. ನನ್ನೆಲ್ಲಾದರೂ ಕರ್ಕೊಂಡೋಗಿ ಅಂತ ಯಾವಾಗಲೂ ಕೇಳ್ತಾ ಇದ್ದೆ ಅಮ್ಮನ್ನ. ಸೊ ನಾನು ಇಂಜಿನಿಯರಿಂಗ್ ಮುಗಿಸೋ ತನಕನೂ ಅದೇ ಥರನೇ ಇದ್ದಿದ್ದು ನಾನು. ಇಂಜಿನಿಯರಿಂಗ್ ಮುಗಿಸಿದ್ದು ಆದಮೇಲೆ ಜಾಬ್ಗೆ ಜಾಯ್ನ್ ಆಗಿಬಿಟ್ಟೆ ನಾನು. ಸೊ ಜಾಬೆಲ್ಲ ನಿಯರ್ಲಿ 1.5 ಇಯರ್ ಮಾಡಿ ಅದಾದಮೇಲೆ ನಾನು ಜಾಬ್ ಬಿಟ್ಟು ಮನೇಲಿರೋಕ್ಕೆ ಯಾವಾಗ ಶುರು ಮಾಡಿದೆ, ಆಗ್ಲಿಂದ ಈಚೆ ಐ ಮೀನ್ ಮನೇಲಿ ಇರೋದಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ ನನಗೆ ಒಂದು ಸಿಂಗಲ್ ಡೇ ಕೂಡ. ಈಗ ಕಂಪ್ಲೀಟ್ ನನ್ನ ಮಗಳು ಹುಟ್ಟೋಕ್ಕೂ 1 ಇಯರ್ ಮುಂಚೆಯಿಂದನೇ ನಾನು ಜಾಬ್ ಬಿಟ್ಟಿದ್ದೆ. ಸೊ ನಿಯರ್ಲಿ 4 ಇಯರ್ಸಿಂದನೂ ನಾನೀಗ ಮನೆಯಲ್ಲೇ ಇದ್ದೀನಿ. ಹೇಗಿದ್ದೀನಪ್ಪ ಅಂತ ನನಗೇ ಅನಿಸುತ್ತೆ ಆ್ಯಕ್ಚುಲಿ. ಅಂದರೆ ಈಗೇನು ನನಗೆ ಬೋರ್ ಅನಿಸೋದು ಇಲ್ಲ, ಬಿಕಾಸ್ ಇದಕ್ಕೆ ಅಭ್ಯಾಸ ಆಗಿಬಿಟ್ಟಿದ್ದೀನಿ. ನಾನು ಯಾವಾಗಲೂ ನಮ್ಮ ಅಮ್ಮನ ಕೇಳ್ತಿದ್ದೆ ಕಾಲೇಜ್ ಡೇಸಲ್ಲೆಲ್ಲ, ಹಿಂಗಿರ್ತೀಯಮ್ಮ ನಿನ್ನ ಮನೇಲಿ, ನಿಂಗೇನು ಅನ್ಸಲ್ವಾ, ಬೇಜಾರಾಗಲ್ವಾ ನಿನಗೆ, ಒಬ್ಬಳೇ ಇರ್ತೀಯ, ನಾನೂ ಇರಲ್ಲ ಅಪ್ಪನೂ ಇರಲ್ಲ, ಅಪ್ಪ ಆಫೀಸ್ಗೆ ಹೋಗ್ತಾರೆ, ನಾನು ಕಾಲೇಜ್ಗೆ ಹೋಗ್ತೀನಿ, ಹೆಂಗಿರ್ತೀಯ ನಿನ್ನ ಮನೆಯಲ್ಲಿ ಅಂತೇಳಿ. ಈಗ ಅದೆಲ್ಲ ನನಗೆ ಅರ್ಥ ಆಗ್ತಾಯಿದೆ ಹೇಗಿರ್ತಾರೆ ಅಂತೇಳಿ. ಬಿಕಾಸ್ ತುಂಬ ರೆಸ್ಪಾನ್ಸಿಬಿಲಿಟೀಸ್, ತುಂಬ ಕೆಲಸಗಳಿರೋದ್ರಿಂದ ನಮಗೆ ಅವಾಗೇನು ಅನಿಸೋದೇ ಇಲ್ಲ. ಐ ಮೀನ್ ಆ ಕೆಲಸಗಳು ನಮ್ಗೆ ಹೇಗೆ ಮೂಡಿದ್ರೂ, ಮೂಡ್ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತಂದರೂ ಆ ಥರ ಕೆಲಸಗಳು ನಾವು ಮಾಡಲೇಬೇಕಾಗತ್ತೆ. ಅಂದರೆ ನಾನೊಬ್ಬಳೇ ಅಂತ ಅಲ್ಲ, ಹೌಸ್ ವೈಫಾಗಿ ಯಾರೇ ಇದ್ರೂ ಪ್ರತಿಯೊಂದು ತಾಯಿಯೂ ಆ ಮನೆಯಲ್ಲಿ ಅದೇ ಥರ ಕೆಲಸ ಮಾಡ್ತಾರೆ. ಇರ್ರೆಸ್ಪೆಕ್ಟಿವ್ ಆಫ್ ಅವರ್ ಮೂಡ್ ಸ್ವಿಂಗ್ಸ್ ಆಗ್ಬೋದು, ಹೆಲ್ತ್ ಇಶ್ಯೂಸ್ ಆಗ್ಬೋದು, ನಾವು ಮಾಡಲೇಬೇಕು ಕೆಲಸ. ಬಟ್ ಆದರೂ ಒಂದೊಂದು ಸರ್ತಿ ಸಿಕ್ಕಾಪಟ್ಟೆ ಬೇಜಾರು ಅನಿಸುತ್ತೆ, ಮನೇಲಿರೋದಕ್ಕೆ ಇಷ್ಟ ಆಗಲ್ಲ, ಎಲ್ಲಾದರೂ ಹೋಗೋಣ ಅಂತ ಅನಿಸುತ್ತೆ. ಆಕಾಂಕ್ಷ ಹುಟ್ಟಿದ ಮೇಲಂತೂ ತೀರಾ ಕಮ್ಮಿ ನಾನು ಆಚೆ ಓಡಾಡೋದು, ತೀರಾ ಕಮ್ಮಿ. ಮೊದಲು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಬೆಂಗ್ಳೂರಿಗೆ ಹೋಗ್ತಿದ್ವಿ, ಎಲ್ಲಾದರೂ ಆಚೆ ಔಟಿಂಗ್ ಹೋಗ್ತಿದ್ವಿ ಬರ್ತಿದ್ವಿ. ಅಮ್ಮ ನಾನು ಹೋಗ್ತಿದ್ವಿ ಮದುವೆಗೂ ಮುಂಚೆ. ಮದುವೆ ಆದಮೇಲೆ ಹರಿ ಜೊತೆ ಅಮ್ಮ ಅಪ್ಪ ಎಲ್ಲರೂ ಆಚೆ ಹೋಗಿ ಬರ್ತಾಯಿದ್ವಿ. ಇವಾಗಂತೂ ತೀರಾ ಕಮ್ಮಿ, ಫುಲ್ ಡೆಡ್ ಅಪೋಸಿಟ್ ಆಗಿಬಿಟ್ಟಿದ್ದೀನಿ. ಅವಾಗ ಎಷ್ಟು ಓಡಾಡ್ತಾ ಇದ್ವೋ ಇವಾಗ ಅಷ್ಟು ಮನೇಲೇ ಇರ್ತೀವಿ ನಾವು. ಒಂದೊಂದು ದಿನ ಏನೇ ನಾನ್ ವೆಜ್ ತಂದರೂ ಏನು ಮಾಡೋದಕ್ಕೂ ಅಷ್ಟು ಮೂಡೂ ಇರಲ್ಲ, ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಮಾಡ್ತೀವಿ. ಒಂದೊಂದು ಸತಿ ಇಷ್ಟ ಆಗುತ್ತೆ, ಐ ಮೀನ್ ಮಾಡೋಣ ತಿನ್ನೋಣ ಅನ್ನೋ ಥರ ಜೋಶ್ ಇರುತ್ತೆ. ಸೊ ಇದು ಒಂದು ಆ ಥರದ ದಿನ ಅಷ್ಟೇ. ಸೊ ಆಲ್ರೆಡಿ ಮಟನ್ ಸ್ವಲ್ಪ ಅರ್ಧ ಬೇಯಿಸಿದ್ದೆ ನಾನು. ಸೊ ಸೂಪ್ ತೆಗಿಯೋಣ ಅಂತೇಳಿ ಸೂಪ್ ತೆಗಿತಾ ಇದ್ದೀನಿ. ಯೂಶ್ವಲಿ ಕಾಲು ಸೂಪೆಲ್ಲ ತುಂಬ ಒಳ್ಳೆಯದು, ಅಂದರೆ ಸೊಂಟಕ್ಕೆ ಎಲ್ಲ ತುಂಬ ಶಕ್ತಿ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ ಅಮ್ಮ, ಬೋನ್ಸಿಗೆ ಎಲ್ಲನೂ. ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು, ಬಿಕಾಸ್ ಆಫ್ಟರ್ ಡೆಲಿವರಿ, ಆಫ್ಟರ್ ಪ್ರೆಗ್ನೆನ್ಸಿ ತುಂಬ ವೀಕ್ ಆಗಿರ್ತಾರೆ. ಸೊ ಅದೆಲ್ಲ ಸ್ವಲ್ಪ ಕುಡಿದ್ರೆ ಸ್ವಲ್ಪ ಸ್ಟ್ರೆಂತ್ ಇರುತ್ತೆ ಅಂತ. ನನಗೆ ಆಕಾಂಕ್ಷ ಪ್ರೆಗ್ನೆನ್ಸಿಯಲ್ಲೂ ಅಷ್ಟೇ. ಆ್ಯಕ್ಚುಲಿ ಅವಳ ಪ್ರೆಗ್ನೆನ್ಸಿಯಲ್ಲಿ ನನಗೆ ಸಿವಿಯರ್ ನಾಸಿಯಾ ಇತ್ತು. ಸೊ ನಾನ್ ವೆಜ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಬಿಟ್ಟಿದ್ದೆ. ಏನೋ ನಾನು ಎಷ್ಟು ನಾನ್ ವೆಜ್ ಇಷ್ಟಪಡ್ತೀನೋ ಅಷ್ಟು ತಿಂತಾ ಇರಲಿಲ್ಲ ನಾನು, ಪ್ಯೂರ್ ಬ್ರಾಹ್ಮಿನ್ ಥರ ಆಗಿಬಿಟ್ಟಿದ್ದೆ ಆವಾಗ. ಅದಾದಮೇಲೆ ಏನೂ ಇಲ್ಲ, ಲೈಕ್ ತಿಂತಾಯಿದ್ದೆ ನಾನು ಆಫ್ಟರ್ ಡೆಲಿವರಿ. ಆ ಥರ ಏನೂ ಅನ್ನಿಸ್ತಿರ್ಲಿಲ್ಲ ನನಗೆ ಬೇಡ ಅಂತ. ಆಫ್ಟರ್ ಡೆಲಿವರಿ ಜಾಸ್ತಿ ತಲೆ ಕಾಲು ಅದೆಲ್ಲ ಸೂಪ್ ಬೇಯಿಸಿರ್ತಾರಲ್ವ, ನನಗೆ ಸಾಂಬಾರು ಇಷ್ಟ ಆಗಲ್ಲ, ಪೀಸಸ್ ಸಹ ತಿನ್ನಲ್ಲ ನಾನು. ಜಸ್ಟ್ ಅದು ಸೂಪ್ ಬೇಯಿಸಿರೋದು ಕೊಡ್ತಿದ್ರು, ಅದು ಕುಡಿಬೇಕು, ತುಂಬ ಶಕ್ತಿ ಬರುತ್ತೆ, ಸ್ಟ್ರೆಂತ್ ಇರುತ್ತೆ ನಿನಗೆ ಬಾಡಿಯಲ್ಲಿ, ಅದರಲ್ಲಿ ಜಾಸ್ತಿ ವಿಟಮಿನ್ಸ್ ಎಲ್ಲ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದರಿಂದ ಅದೊಂದು ಮಿಸ್ ಮಾಡಲ್ಲ. ಆಕಾಂಕ್ಷ ಅಂತೂ ಪ್ರತಿಯೊಂದನ್ನು ಎಂಜಾಯ್ ಮಾಡ್ತಾಳೆ ಅವಳು. ಇಂಥದ್ದು ಬೇಡ ಅಂತ ಅನ್ನಲ್ಲ ನಾನ್ ವೆಜ್ಜಲ್ಲಿ. ಕಾಲು ಸೂಪ್ ಆಗ್ಬೋದು, ಮಟನ್ ಸೂಪ್ ಆಗ್ಬೋದು, ಪ್ರತಿಯೊಂದು ಇಷ್ಟಪಡ್ತಾಳೆ. ಅದೊಂದು ವಿಚಾರ ನಂಗೆ ತುಂಬ ಖುಷಿ ಆಗುತ್ತೆ. ಸೊ ಊಟ ಮಾಡಿ ಈ ವ್ಲಾಗ್ನ ಮುಗಿಸ್ತಾ ಇದ್ದೀವಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು, ಬಾಯ್.